ಇಂದು ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ. ಪುನೀತ್ ಸ್ಮಾರಕಕ್ಕೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನದ ಮಂಟಪದ ಮಾದರಿಯಲ್ಲಿಯೇ ಈ ಸ್ಮಾರಕಕ್ಕೂ ಕೂಡ ಅಲಂಕಾರ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಪು ಸಮಾಧಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಕುಟುಂಬಸ್ಥರಿಂದ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಕಂಠೀರವ ಸ್ಟುಡಿಯೋಗೆ ಯುವ ರಾಜ್ಕುಮಾರ್ ಆಗಮಿಸಿದ್ದಾರೆ. ಅಪ್ಪು ರಾಜ್ಕುಮಾರ್ ಪಾರ್ವತಮ್ಮ ಸ್ಮಾರಕಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಕಂಠೀರವ ಸ್ಟುಡಿಯೋಗೆ ಅಪ್ಪು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ನಗು ಮೊಗದ ಒಡೆಯನ ನೆನೆದು ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ. ಇವತ್ತು ಅನ್ನದಾನ, ರಕ್ತದಾನ ಸೇರಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಪ್ಪು ಇದ್ದಾಗ್ಲೂ ಕೂಡ ಅವರ ಅಭಿಮಾನಿಗಳು ಎಷ್ಟು ಸಂಭ್ರಮದಿಂದ, ಸಡಗರದಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರು. ಇವತ್ತು ಅವರು ನಮ್ಮ ಅಯ್ಯೋ ಅಪ್ಪು ಇದ್ದಿದ್ರೆ ನನಗೆ ಇಷ್ಟು ತೊಂದರೆನೇ ಆಗ್ತಿರ್ಲಿಲ್ಲ. ಎಷ್ಟೋ ಹೆಲ್ಪ್ ಮಾಡಿರೋನು. ಹೋಗ್ಬಿಟ್ಟ, ಏನು ಮಾಡ್ತೀಯ? ಏನು ಇಲ್ಲ, ಕಾಸು ಕೊಡೋನು ಯಾವಾಗೂ. ಇವಾಗ ನಮ್ಗೆ ತುಂಬಾ ಹುಷಾರಿಲ್ಲ, ಸೊಂಟಕ್ಕೆಲ್ಲ ಕಾಲ್ಗೆಲ್ಲ ಪಾಸ್ಟರ್ ಹಾಕೊಂಡಿದ್ದೀನಿ. ನಿಂತ್ಕೊಂಡು ಪೋಣಿಸ್ಬೇಕಲ್ಲ, ಬೈತಾರೆ ಇದೆಲ್ಲ ಯಾಕೆ ಬೇಕು ಅಂತ. ನಾನು ಕೇಳಲ್ಲ, ನನಗೆ ಮನ್ಸು ಹೆಂಗೆ ಬರ್ತದೆ ನಾನು ಹಂಗೆ ಮಾಡೋದು. ಏನಪ್ಪ ಇರೋವ್ರಿಗೂ, ಆಮೇಲೆ ಸಹಾಯ ಇದ್ರೆ ನನಗೂ. ಹೌದಾ ಇಲ್ಲ? ರಾಜ್ಕುಮಾರ್ ಇದು ನಾನು ಕೆಲಸ ಮಾಡ್ತಿದ್ದೆ, ಡಾಕ್ಟ್ರು ಮಂಜುನಾಥ್ ಅಂತ. ಅವರು ಬತಾಸ್ಗಳಿಗೆ 300 ರೂಪಾಯಿ ಕೊಟ್ಟರು. ಇನ್ನೊಬ್ರು ಅಶ್ವಥ್ ಅಂತ ಇದ್ದಾರೆ, ಅಂಗಡಿ ಐತೆ ಅವ್ರದ್ದು. ಆಯಪ್ಪ ಪುರಿಗಳು ಪ್ಯಾಕ್ ಕೊಟ್ಟ. ನಾನು ಇರೋದು ಹೇಳ್ತೀನಿ, ಇದ್ದಿದ್ದು ಹೇಳಕ್ಕೆ ಹೋಗಲ್ಲ. ಕುಣಗಲಲ್ಲಿ ರಾಜ ಅಂತ ಅಂಗಡಿ ಇಟ್ಟಿದ್ರು. ಫಸ್ಟ್ ಬಸ್ಸಲ್ಲಿ ಕಳಿಸ್ಬಿಡೋರು. ಇವಾಗ ಅಂಗಡಿ ಎತ್ಬಿಟ್ಟವ್ರು ಅವರು. ಮನೆ ನಾನು ಫೋನ್ ಮಾಡಿದ್ರೆ ಸಾಕು, ಮನೇಲಿ ಕೂತ್ಕೊಂಡು ಬತಾಸ್ ಹಾಕಿ ಕೊಡ್ತಾರೆ. ಸಾಕಷ್ಟು ನನಗೆ. ಮತ್ತೆ ರಾಜ್ಕುಮಾರ್ಗೆ ಹಾಕ್ತಿದ್ನಲ್ಲ ಫಸ್ಟು, 1 ವರ್ಷ ತಪ್ಪಿಲ್ಲ. ರಾಜ್ಕುಮಾರ್ ಸತ್ತಾಗ್ಲಿಂದ ಅವಳಿಂದ ಹಾಕ್ತಾ ಇದ್ವಿ. ಇವಾಗ 4 ಹಾರ ಅಂಬರೀಷನ್ ಬಿಡಕ್ಕಾಗ್ತದೆ. ವಿಷ್ಣುವ್ರನ್ನ ತಗೊಂಡು ಹೋಗಲ್ಲ ಅಂದ್ರೆ ವಿಷ್ಣುವ್ರನ್ನ ನೋಡೇ ಇಲ್ಲ ನಾನು. ಎಲ್ಲಿ ತೊಗೊಂಡೋಗಿ ಹಾಕ್ಲಿ? ಇಲ್ಲಿದ್ದರೆ ಅವನಿಗೂ ಹಾಕ್ತಿದ್ದೆ, ಅವ್ನು ಇಲ್ಲಿಲ್ಲ. ಇವನು ತೊಗೊಂಡೋಗಿ ಹಾಕ್ತೀನಲ್ಲ, ಅಂಬರೀಷ್ಗೆ ಹಾಕ್ತೀನಿ ಅಷ್ಟೇ. ಕಣಪ್ಪ ಅಷ್ಟೇ ನನಗೆ ಬೇಕಾಗಿರೋದು. ಪುಣ್ಯಾತ್ಮ ಹೋದ, ಏನು ಮಾಡ್ತೀಯ? ನನ್ನ ಅಂಗಡಿ ಐತೆ, ಆ ಅಂಗಡಿ ತೊಗೊಂಡು ಫೋಟೋ ಹಿಡಿದೆ, ಅಂಗಡಿದು ತೊಗೊಂಡೋಗಿ ಕೊಡೋಣ ನಾನು. ಅವನೇ ತೊಡ್ತದೆ, ಏನು ಮಾಡ್ತೀಯಪ್ಪ? ಅವತ್ತು ನೈಟೆಲ್ಲ ಇಲ್ಲೇ ಇದ್ದೆ. ಇಲ್ಲಿ ಪೊಲೀಸವ್ರು ಬಿಡಲ್ಲ ಅಂದರು. ಅಭಿಮಾನಿಗಳೆಲ್ಲ ಬಂದು ಕರ್ಕೊಂಬಂದ್ಬಿಟ್ರು. ನೈಟೆಲ್ಲ ಇಲ್ಲೇ ಇದ್ದು 2-3 ಊಟ ತಂದು ಕೊಟ್ಟರು. ಇಲ್ಲೇ ಇತ್ತು. ಬೆಳಿಗ್ಗೆ 6 ಗಂಟೆಗೆ ಬಂತು ಬಾಡಿ, ಹಾಕ್ಬಿಟ್ಟು ಹೋದೆ. ಅಷ್ಟೇ. ಏನೂ ಆಗ್ಲಪ್ಪ, ಚೆನ್ನಾಗಾಗಲಿ. ನನಗೆ ಫೋಟೋ ಕಳಿಸಿ, ನಾನು ನಂಬರ್ ಕೊಡ್ತೀನಿ. ಮೂಲೆಯಿಂದ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಅಥವಾ ಬೆಂಗಳೂರಿನ ಸುತ್ತಮುತ್ತಲಿನ ಊರುಗಳು ಮಾತ್ರ ಅಲ್ಲ, ಎಲ್ಲೋ ದೂರದ ಊರಿಂದ, ಉತ್ತರ ಕರ್ನಾಟಕದಿಂದ, ಬಹು ದೂರದಿಂದಲೂ ಕೂಡ ಹಳ್ಳಿಗಳಿಂದ ಇವತ್ತು ಆಗಮಿಸ್ತಾ ಇದ್ದಾರೆ. ಅಂದರೆ ಅದಕ್ಕೆ ಕಾರಣ ಅಪ್ಪು ಅಭಿಮಾನಿ ಅನ್ನುವಂಥ ಕಾರಣಕ್ಕೆ, ಅವರ ಸರಳತೆಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ನಗುವಿಗೆ, ಅವರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ಮಾರಿ ಹೋದಂಥ ಅವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಅಪ್ಪು ಬರ್ತ್ಡೇ ಇರುವಂಥ ಹಿನ್ನೆಲೆಯಲ್ಲಿಯೇ ಅಪ್ಪು ಸಿನಿಮಾ ರಿಲೀಸ್ ಕೂಡ ಮಾಡಲಾಗಿತ್ತು. ಅಲ್ಲೂ ಕೂಡ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಿಸಿದ್ರು. ಇವತ್ತು ಅದರ ಜೊತೆಗೆ ಇನ್ನೊಂದು ಖುಷಿ, ನಮ್ಮ ಅಪ್ಪುವಿನ ಬರ್ತ್ಡೇ ಅಂತ ತುಂಬ ಅಭಿಮಾನಿಗಳು ಹೇಳ್ತಾ ಇದ್ದಿದ್ದೆ. ಇವತ್ತು ನಮ್ಮ ಜೊತೆಗೆ ಅವ್ರು ಇಲ್ಲದೇ ಇರ್ಬೋದು, ಆದರೆ ಅವ್ರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅನ್ನುವಂಥ ಅಭಿಮಾನ, ಪ್ರೀತಿ ನಮಗಿದ್ದೇ ಇರುತ್ತೆ. ಆ ಕಾರಣಕ್ಕಾಗಿಯೇ ಪ್ರತಿ ವರ್ಷವೂ ನಾವು ಹೇಗಾದರೂ ಮಾಡಿ ಅವರನ್ನು ಭೇಟಿ ಆಗಬೇಕು ಅಂತ ಹೇಗೆ ಬರ್ತಿದ್ವೋ, ಇವತ್ತು ಕೂಡ ಇಲ್ಲಿಗೆ ಅದೇ ಉದ್ದೇಶ ಇಟ್ಕೊಂಡೇ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ನೀವು ಕಂಠೀರವ ಸ್ಟುಡಿಯೋದಲ್ಲೇ ಇದ್ದೀರಾ. ಬೆಳಗ್ಗೆಯಿಂದಲೂ ಸಾಕಷ್ಟು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಕೆಲವರು ರಾತ್ರಿನೇ ಬಂದ್ಬಿಟ್ಟಿದ್ದಾರೆ, ಯಾವಾಗ ನಾವು ನೋಡ್ತೀವೋ ಇಲ್ಲಿ ಅಂತ. ಅಲ್ಲಿ ಅಪ್ಪು ಇದ್ದಾರೋ ಇಲ್ವೋ, ಆದರೆ ಅಪ್ಪು ಜೊತೆಗೆ ನಾವು ಇರ್ತೀವಿ ಅನ್ನೋ ಒಂದು ಅಭಿಮಾನದಲ್ಲಿ ಬರ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಅಭಿಮಾನಿಗಳು? ಇವತ್ತಿನ ಹೈಲೈಟ್ಸ್ ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಮೇಶ್? ಎಸ್ ನಿತಿ, ನೀವು ಹೇಳಿದಾಗೆ ಈ ಕನ್ನಡ ನಾಡು ಕಂಡಂಥ ಶ್ರೇಷ್ಠ ನಟ, ಅದ್ಭುತ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ನಮ್ಮ ಜೊತೆ ಇಲ್ಲ, ಆದರೆ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆ ಯಾವತ್ತೂ ಇದ್ದಾರೆ.
ಅಭಿಮಾನಿಗಳು ಕೂಡ ನಂಬೋದು ಕೂಡ ಅದನ್ನೇ. ನಾನು ನಿಮ್ಗೆ ಆಗಲೇ ಏನು ಅವರ ಸನ್ನಿಧಿ, ಅವರ ಸಮಾಧಿಯ ಬಳಿ ಎಷ್ಟೆಲ್ಲ ಅದ್ಭುತವಾಗಿ ಅದ್ಧೂರಿಯಾಗಿ ಒಂದು ರೆಡಿ ಮಾಡಲಾಗುತ್ತೆ ಅದನ್ನು ತೋರಿಸ್ತಾ ಇದ್ದೆ. ಈಗ ನಾನು ನಿಮಗೆ ಅಪ್ಪು ಅವರ ಸಮಾಧಿಯ ಹೊರಭಾಗದಲ್ಲಿ ಎಷ್ಟು ಜನ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೇನೆ. ಯಾಕಂತಂದರೆ ಅದ್ರ ಜೊತೆಗೆ ಏನೆಲ್ಲ ಅಪ್ಪು ಅವರು ಏನೆಲ್ಲ ಹೇಳ್ಕೊಟ್ರು, ದಾನಗಳನ್ನ ಮಾಡಬೇಕು, ಧರ್ಮಗಳನ್ನ ಮಾಡಬೇಕು, ಒಳ್ಳೆದನ್ನು ಬಯಸಬೇಕು ಅಂತ ಏನು ಬಯಸಿದ್ರಲ್ಲ ಆ ರೀತಿಯಾದಂಥ ಒಳ್ಳೆ ಕೆಲಸಗಳನ್ನು ಇವತ್ತು ಅಪ್ಪು ಸಮಾಧಿಯ ಹೊರಭಾಗದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು ನೋಡಿ, ಈ ಒಂದು ಅಪ್ಪು ಅವರ ಸಮಾಧಿಯ ಬಳಿ ಸಾಕಷ್ಟು ಜನ ಜೀವನ ಕಟ್ಕೊಂಡಿದ್ದಾರೆ ನೋಡಿ. ಅಪ್ಪುದು ಅವರ ಒಂದು ಏನೋ ಇದನ್ನ ಮೆಡಲ್ಸ್ಗಳನ್ನ ಮಾಡಿಕೊಂಡು ಅದನ್ನ ಅಂಟಿಸ್ಕೊಂಡು ಅದನ್ನ ಅಪ್ಪು ಅವರ ಟವಲ್ಗಳನ್ನ ಮಾರಾಟ ಮಾಡೋದಾಗಿ ಜೀವನ ಕಟ್ಕೊಂಡು, ಅಂದರೆ ಅಪ್ಪು ಅವರು ತಾವು ಹೋಗ್ತಾ ಸಾಕಷ್ಟು ಜನರಿಗೆ ಜೀವನವನ್ನು ಕಟ್ಸ್ಕೊಟ್ಟು ನೋಡಿ. ಸರ್ ಎಷ್ಟು ಸರ್ ಇದು ಎಷ್ಟಕ್ಕೆ ಮಾರಾಟ ಮಾಡಿ? ಇದು 50 ರೂಪಾಯಿ ಮಾರ್ತಾ ಇದ್ದೀವಿ. 50 ವ್ಯಾಪಾರ ಹೆಂಗಿದೆ? ಆಗುತ್ತೆ, ಪರವಾಗಿಲ್ಲ, ಚೆನ್ನಾಗುತ್ತೆ. ಅಪ್ಪ ಅವ್ರು ಇದರಿಂದ ನಾವು ಒಂದು ಜೀವನ ಮಾಡ್ತಾ ಇದ್ದೀವಿ. ಹೌದು, ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಿ? ಮಾಡ್ತೀವಿ, ಒಂದು 2,000 3,000 ಹಂಗೆ ವ್ಯಾಪಾರ ಮಾಡ್ತೀವಿ. ಅಪ್ಪು ಅವರು ಇಲ್ಲ ಅಂದ್ರೂ ಕೂಡ ಅವ್ರು ಒಂದಷ್ಟು ಜನಕ್ಕೆ ಜೀವನ ಮಾಡ್ತಾರೆ. ಹೌದು, ಅವ್ರು ಇಲ್ಲ ಅಂದ್ರೂ ಅವ್ರ ಹೆಸರು ಹೇಳ್ಕೊಂಡು ಎಲ್ಲೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಪ್ಪ ಅವ್ರದ್ದು ಅಲ್ಲಿ ಹೋದ್ರೆ ನಮಗೆ ಜೀವನ, ಹೌದು, ನಮ್ಮ ಕೂಲಿ ನಮ್ಗೆ ಸಿಗ್ತಾ ಇದೆ. ನೋಡಿ, ಅಪ್ಪು ಅವರು ಹೇಳಿದ್ದೆ ಅದನ್ನ ನಾವು ಇರಲಿ ಅಥವಾ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಜನಕ್ಕೆ ಜೀವನಕ್ಕೆ ದಾರಿ ಆಗಬೇಕು ಅಂತೇಳಿ ನೋಡ್ತಾ ಇರ್ಬೋದು. ಅಪ್ಪು ಅವರು ಹೇಳಿದ್ರಲ್ಲ, ಅವರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಇದೆ, ಒಂದು ಡಾಕ್ಟರ್ಸ್ಗಳು ರಕ್ತದಾನವನ್ನು ಸ್ವಯಂಕೃತವಾಗಿ ಬಂದು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲ ಫ್ಯಾನ್ಸ್ ಅಭಿಮಾನಿಗಳು ಬಂದು ತಾವಾಗಿ ಖುದ್ದಾಗಿ ಬಂದು ರಕ್ತದಾನವನ್ನು ಮಾಡುವ ಮುಖಾಂತರ ಏನು ಅಪ್ಪು ಅವರು ಹೇಳ್ಕೊಟ್ಟ ದಾರಿಯಲ್ಲಿ, ಅಪ್ಪು ಅವರು ಹಾಕ್ಕೊಟ್ಟ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಸಾಕಷ್ಟು ಜನ ನೋಡ್ತಾ ಇರ್ಬೋದು. ಈಗ ನೋಡಿ, ಸಾಕಷ್ಟು ಜನ ವಾಲಂಟ್ರಿಯಾಗಿ ಬಂದು ರಕ್ತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಅಪ್ಪು ಅವರ ದಾರಿಯಲ್ಲಿ ಹೋಗುವಂಥ ಭಾಳ ಇಷ್ಟಪಡುವಂಥ ವ್ಯಕ್ತಿಯಾಗಿರೋದ್ರಿಂದ ಅಪ್ಪು ಅವರು ಹೇಳಿದ್ದೆಲ್ಲವೂ ಕೂಡ ಮಾಡುವಂಥ ವ್ಯಕ್ತಿತ್ವ ಒಂದು ಇದ್ದಂಥ ವ್ಯಕ್ತಿ. ಇವತ್ತಿನ ಅವರ ಹೊರಭಾಗದಲ್ಲಿ, ಅವರ ಸಮಾಧಿಯ ಹೊರಭಾಗದಲ್ಲಿ ಅದೆಷ್ಟೋ ಜನ, ಸಾವಿರಾರು ಜನ ಜೀವನವನ್ನು ಕಟ್ಕೊಂಡಿದ್ದಾರೆ. ಸಾಕಷ್ಟು ಜನ ಅವರ ಹೆಸರು ಹೇಳ್ಕೊಂಡು ಜೀವನವನ್ನು ಮಾಡ್ತಾರೆ. ಆಗಲೇ ಹೇಳ್ತಾ ಇದ್ರು, ದಿನಕ್ಕೆ 2-3 ಸಾವಿರ ಸಂಬಳವನ್ನು ಏನು ಸಂಪಾದನೆಯನ್ನು ಮಾಡ್ತೀವಿ ಅಂತೇಳಿ. ಹಾಗಾಗಿ ಅಪ್ಪು ಅವರು ಇದ್ದರೂ ಅಥವಾ ಇಲ್ಲದೇ ಇದ್ದರೂ ಕೂಡ ಒಂದು ಅಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ದಾರಿ ಮಾಡಿಕೊಟ್ಟಂಥ ಒಂದು ದಾರಿದೀಪ ಅಂತಲೇ ಹೇಳ್ಬೋದು. ಇವತ್ತು ಸಾವಿರಾರು ಜನ ಸಮಾಧಿಯ ಹೊರಭಾಗದಲ್ಲಿ ಸಾವಿರಾರು ಜನ ಇದ್ದಾರೆ ನೋಡಿ. ಅಪ್ಪು ಅವರ ಸಮಾಧಿಯ ಬಳಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗಿ ಪ್ರಸಾದವನ್ನು, ಅಂದರೆ ಅಪ್ಪು ದೇವಸ್ಥಾನ ಇದು ನೋಡಿ. ಇಲ್ಲೊಬ್ರು ಅಭಿಮಾನಿನ ಮಾತಾಡಿಸ್ತೀನಿ. ಅನ್ನ ಅಂದ್ರೆ ಅಮೃತ ಅಂತಾರ ಸರ, ಅವ್ರ ಹೆಸರಲ್ಲಿ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ನಾವು ಅತ್ನಿ ತಾಲೂಕು ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕದಿಂದ ಬಂದಿರೋದು, ಸ್ಪೆಷಲಿಯಾಗಿ ಅವ್ರು ಹುಟ್ಟುಹಬ್ಬಗೋಸ್ಕರ ಬಂದಿರೋದು, ಮತ್ತೇನು ಕೆಲಸ ಇಲ್ಲ. ಅವರಂಥ ವ್ಯಕ್ತಿನ ಅಜರಾಮರ ಅಂತ ಹೇಳಿದ್ರು ಅಡ್ಡಿ ಇಲ್ಲ ಸರ್. ಅವ್ರ ರಾಜ ಕುಟುಂಬದಲ್ಲಿ ಹುಟ್ಟಿದ್ದು ಒಂದು ಪುಣ್ಯ. ಮತ್ತು ಇದು ಅನ್ನ ಪ್ರಸಾದ, ದೇವ್ರ ಪ್ರಸಾದ ಸರ್. ಇದು ಅನ್ನ ಪ್ರಸಾದ ಅಂದ್ರೆ ದೇವ್ರ ಪ್ರಸಾದ. ಹಸಿವಿನಿಂದ ಇರೋರಿಗೆ ಅನ್ನ ದೇವ್ರು ಕೊಡ್ತಾರಲ್ಲ, ಆ ರೀತಿ ಅವ್ರು ಎಲ್ಲರಿಗೂ, ಅವ್ರು ಹಸಿದವ್ರಿಗೆ ಯಾರಿಗೂ ಏನೂ ಇಲ್ಲ ಅಂದಿಲ್ಲ ಸರ್. ಕೊಡುಗೈ ದಾನಿ ಅಂತಾರಲ್ರಿ ಸರ್, ಎಡಗೈಗೆ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಿಲ್ಲ, ಅಷ್ಟೊಂದು ಅವರು ದಾನ ಧರ್ಮ ಮಾಡಿದಾರೆ ಸರ್. ಅದೇ ಅವ್ರ ಹೆಸರು ಇವಾಗ ಅಜರಾಮರಾಗಿ ಉಳಿದಿರೋದು. ಅವ್ರ ಕಡೆ ಹೊರಗಡೆಯಿಂದ ಬದುಕ್ತಾ ಇದ್ದಾರೆ ಸರ್, ಅವ್ರ ಹೆಸರು ಅವರಿಂದನೇ ಬದುಕ್ತಾ ಇದ್ದಾರೆ. ಎಲ್ಲರೂ ಮನಸ್ಸಿನಲ್ಲಿ ಇನ್ನ ಇದ್ದಾರೆ, ಅವ್ರು ಬದುಕಿದಂಗೆ ಇದ್ದಾರೆ. ಯಾರು ಅವ್ರು ತೀರಿ ಹೋಗಿದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸೋದೇ ಇಲ್ಲ ಸರ್. ಜೀವಂತವಾಗಿ ಇನ್ನೂ ಇದ್ದಾರೆ. ಅಷ್ಟೊಂದು ಖುಷಿಯಿಂದ ನಾವು ಅಲ್ಲಿಂದ ಬಂದಿರೋದು ಸರ್. ಥ್ಯಾಂಕ್ ಯು. ಸರ್ ನೋಡಿ, ಬೆಳಗಾವಿಯಿಂದ ಬಂದಿರ್ತಕ್ಕಂಥ ಹೇಳೋದು, ಇದು ಅನ್ನವಲ್ಲ, ಪ್ರಸಾದ. ಇದು ಅಪ್ಪು ದೇವ್ರು ಕೊಟ್ಟರು ಪ್ರಸಾದ. ಅಪ್ಪು ಅವರು ಬದುಕಿಲ್ಲ ಅಂದ್ರೂ ಕೂಡ ಒಂದು 1000 ಜನಕ್ಕೆ ದಾರಿ ಹಾಕಿದ್ರು ನೋಡಿ. 100 ಜನಕ್ಕೆ ಅನ್ನದಾನವನ್ನು ಮಾಡುವಂಥದ್ದು ನಿಜಕ್ಕೂ ಅದು ಖುಷಿ ಕೊಡುವಂಥ ವಿಚಾರವೇ ಆಗುತ್ತೆ. ಯಾಕಂದರೆ ಅಪ್ಪು ಅವ್ರು ಹೇಳಿದ್ದೆ, ಅದು ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ಒಂದು ಪಾಲಿಸಿ ಇಟ್ಕೊಂಡ್ಬಂದಂಥವ್ರು ಎಷ್ಟೋ ಜನ ಅಭಿಮಾನಿಗಳಿಗೆ ಅನ್ನದಾನವನ್ನು ಮಾಡುವಂಥದ್ದು, ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ನಿಜಕ್ಕೂ ಭಾಳ ಖುಷಿ ಕೊಡುವಂಥ ವಿಚಾರವೇ ಅದು. ಜೊತೆಗೆ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿಗೆ ಬಂದು ಒಂದು ಅಭಿಮಾನ ಅಪ್ಪು ಅವರ ಸಮಾಧಿಯ ಬಳಿ, ಅಪ್ಪು ಅವರ ಹೊರಗಡೆ ಇರ್ತಕ್ಕಂಥ ಸಮಾಧಿಯ ಬಳಿ ಹೊರಗಡೆ ಜೀವನವನ್ನು ಕಟ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ.